ಸ್ನೇಹಿತರೆ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾನೆ. ನಾವು ನಮ್ಮ ಯೂಟ್ಯೂಬ್ನಲ್ಲಿ ಬೇರೆ ಬೇರೆ ವಿಷಯ ಮಾತಾಡ್ತಾನೆ ಇರ್ತೀವಿ. ನಾನು ಮಾತಾಡೋದ್ರ ಜೊತೆ ಕೆಲವು ಸರಿ ನಮ್ಮ ಆನ್ಲೈನ್ ಕ್ಲಾಸ್ನವರು ಮಾತಾಡಿಸ್ತೇವೆ. ಹೊಸ ವಿಷಯ, ಹೊಸ ವಿಚಾರ, ಜೊತೆಗೆ ನಿಮ್ಮ ಅನುಭವ ಅದು ನೋಡಿದ್ರೆ ಹೇಗೆ ಅನ್ನಿಸ್ತದೆ ಮಾಡ್ತದೆ. ನೀವು ಕೂಡ ನಿಮ್ಮ ಅನಿಸಿಕೆ ಅನುಭವನ ಆಮ್, ಹಂಚ್ಕೊಂಡ್ರೆ ಮಾತ್ರ ನಮಗೂ ಗೊತ್ತಾಗ್ತದೆ. ಕಾಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಆ, ಇವತ್ತಿನ ವಿಷಯ ಕ್ಯಾಮರಾ ಮೆಚ್ಚಿಸಲು ಕೆಲಸ ಮಾಡುವುದು ಬೇಡ, ನಿಮ್ಮನ್ನು ಮೆಚ್ಚಿಸಿಕೊಳ್ಳುವಂತೆ ಕಾರ್ಯನಿರ್ವಹಿಸಿ ಅಂತ. ಇದು ನನ್ನ ವಾಕ್ಯ. ಯಾಕೆ ನಾನು ಕೆಲವು ಕಡೆ ಹೋಗ್ತಾ ಇದ್ದೆ, ಶಾಪ್ಗಳಲ್ಲಿ ಏನು ಮಾಡ್ತಾ ಇದ್ರು ಅಂದರೆ, ಕ್ಯಾಮ್ರಾಗ ಅಡ್ಡ ಒಂದು ಪಿಲ್ಲರ್ ಇದ್ದರೆ ಪಿಲ್ಲರ್ ಹಿಂದೆ ನೋಡ್ಕೊಂಡು ಮೊಬೈಲು ಅದು ಇದು ಮಾಡ್ತಾ ಇದ್ರು. ಅಂದರೆ ಕ್ಯಾಮ್ರಾದಲ್ಲಿ ಆದರೆ ಗೊತ್ತಾಗ್ಬಿಡ್ತದೆ, ನಾವು ಸಿಕ್ಕಾಕೊಂಡ್ಬಿಡ್ತೀವಿ ಅಂತ. ನನಗೆ ಅವಾಗ ಅನ್ನಿಸ್ತು ಈ ವಾಕ್ಯ ರಚನೆ ಮಾಡಬೇಕು ಅಂತ. ರೀ, ಕ್ಯಾಮ್ರಾಗೋಸ್ಕರ ವರ್ಕ್ ಮಾಡಬೇಡ್ರಿ ರೀ, ನಿಮಗೋಸ್ಕರ ನೀವು ವರ್ಕ್ ಮಾಡ್ರಿ ರೀ ಅಂತ ಹೇಳ್ಬೇಕು ಅನ್ನಿಸ್ತು. ಅದಕ್ಕೆ ಈ ಬೇರೆ ನಮ್ಮ ಆನ್ಲೈನ್ ಸ್ಟೂಡೆಂಟ್ಸ್ಗೂ ಹೇಗೆ ಹೇಳಬೇಕು ಅಂತ ಅನ್ನಿಸ್ತು. ಎಲ್ಲರನ್ನು ಮಾತಾಡ್ಸಕ್ಕೆ ನೇತ್ರಾವತಿಯವ್ರಿಗೆ ಜವಾಬ್ದಾರಿ ಕೊಟ್ಬಿಟ್ಟಿದ್ದೀನಿ. ಇವರು 2025ನಲ್ಲಿ ಸೆಪ್ಟೆಂಬರ್ 13ನೇ ತಾರೀಕು ಸೂಪರ್ ಸ್ಪೀಕರ್ ಅವಾರ್ಡ್ ಬೇರೆ ನಮ್ಮ ಆನ್ಲೈನ್ ಕ್ಲಾಸಿಂದ ತೊಗೊಂಡ್ಬಿಟ್ಟಾರೆ ಮೇಡಮು. ಏನು ಮೇಡಮ್? ನಮಸ್ತೆ ಸರ್. ಎಲ್ಲರನ್ನು ಮಾತಾಡಿಸಿ ಈ ವಿಷಯದ ಬಗ್ಗೆ. ನನ್ನ ಆತ್ಮೀಯ ಸ್ನೇಹಿತರು ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ಸರ್ ಒಂದು ವಿಷಯದ ಬಗ್ಗೆ ಕುರಿತು ಚರ್ಚೆ ಮಾಡೋದಿದೆ. ಇವತ್ತಿನ ವಿಷಯ ಕ್ಯಾಮರಾ ಮೆಚ್ಚಿಸಲು ಕೆಲಸ ಮಾಡುವುದು ಬೇಡ, ನಿಮ್ಮನ್ನು ಮೆಚ್ಚಿಸಿಕೊಳ್ಳುವಂತೆ ಕಾರ್ಯನಿರ್ವಹಿಸಿ ಅಂತೇಳಿ ಸರ್ ಅವ್ರದೇ ಒಂದು ಇದು ಯಾವ ತರ ಅಂದ್ರೆ, ಈಗ ಮನುಷ್ಯಂದು ಈಗ ಇಂದಿನ ಯುಗ ಅಂದ್ರ ದೃಶ್ಯಗಳ ಯುಗ ಅಂತ ಹೇಳಬಹುದು. ಯಾಕಂದ್ರೆ ಎಲ್ಲೆಲ್ಲಿ ಕ್ಯಾಮ್ರಾ, ವೇದಿಕೆ, ಸಾಮಾಜಿಕ ಜಾಲತಾಣ, ಲೈಕ್ಗಳು, ವ್ಯೂಗಳು ಎಷ್ಟು ಬರ್ತಾವ ಅಂದ್ರೆ ಪ್ರತಿಯೊಂದು ಯಾರಾದ್ರೂ ಇದನ್ನು ನೋಡ್ಬೇಕು ಆಸಕ್ತಿ ಹೆಚ್ಚಿದ್ರೊಳಗ. ಈಗ ಮನುಷ್ಯಂದು ಯಾವ ತರ ಅಂದ್ರೆ, ಈಗ ಬರೇ ಕ್ಯಾಮ್ರಾ ಮೆಚ್ಚಿಸಲು ಕೆಲಸ ಮಾಡ್ತಿರ್ತಾರೆ ಕೆಲವೊಬ್ರು. ಯಾಕಂದ್ರೆ ಮನುಷ್ಯನಿಂದ ದಿಕ್ಕನ್ನು ತೋರಿಸುವ ಒಂದು ಮಹತ್ವದ ತತ್ವವಾಗಿದೆ ಅಂತ ಆದ್ರೆ ಹೇಳ್ಬಹುದು. ಈಗ ಈಗ ನೀವು ಈ ವಿಷಯ ಹೇಳ್ತಾ ಬೇರೆ ಕಡೆ ಎಲ್ಲ ನೋಡ್ತಾ ಇದ್ದೀರಾ. ನೀವು ನಿಮ್ಮ ಮೊಬೈಲ್ ಕ್ಯಾಮ್ರಾ ನೋಡ್ಕೊಂಡು ಮಾತಾಡ್ಬೇಕು. ಕ್ಯಾಮ್ರಾ ಭಾರಿ ಇಂಪಾರ್ಟೆಂಟ್. ಓಕೆ, ಕಂಟಿನ್ಯೂ ಮಾಡಿ. ಅವಾಗ ನಮ್ಮ ಕಡೆ ನೋಡ್ದಂಗೆ ಅನ್ಸುತ್ತೆ. ನೋಡ್ರಿ ನೋಡ್ರಿ, ನಮ್ಮ ಕಡೆ ನೋಡ್ರಿ. ಈ ವಿಷಯದ ಕುರಿತು ಅನಿತಾ ಮೇಡಮ್ ಅವ್ರು ಏನ್ ಹೇಳ್ತಾರೆ ಕೇಳೋಣ. ನಮಸ್ತೆ ಮೇಡಮ್. ಮೇಡಮ್, ಇವತ್ತಿನ ಟಾಪಿಕ್ ಬಂದು ಕ್ಯಾಮರಾ ಮೆಚ್ಚಿಸಲು ಕೆಲಸ ಮಾಡುವುದು ಬೇಡ, ನಿಮ್ಮನ್ನು ಮೆಚ್ಚಿಸಿಕೊಳ್ಳುವಂತೆ ಕಾರ್ಯನಿರ್ವಹಿಸಿ. ಇಲ್ಲಿ ನಾನು ಕ್ಯಾಮರಾ ಅಂತಂದ್ರೆ ಪರರು ಅಂತ ತಗೋತೀನಿ, ಬೇರೆಯವ್ರನ್ನ. ಇವತ್ತಿನ ಸಮಾಜ ಹೆಂಗಿದೆ ಅಂತಂದ್ರೆ, ತಂದು ಏನಾದ್ರೂ ಆಗಿಲ್ಲ ಹೊರಗಡೆ ಅವರು ನಮ್ಮನ್ನು ಮೆಚ್ಕೋಬೇಕು. ಬೇರೆಯವ್ರನ್ನೇ ಟಾರ್ಗೆಟ್ ಮಾಡ್ಕೊಂಡು ಬೇರೆಯವ್ರ ಕಣ್ಣಿಗೆ ನಾವು ಹಾಕ್ ಕಾಣ್ಬೇಕು, ಬೇರೆಯವ್ರ ಕಣ್ಣಿಗೆ ನಾವು ಹೀಗ್ ಕಾಣ್ಬೇಕು ಅಂತಾನೆ ಜನ ಬದುಕ್ತಿದ್ದಾರೆ. ತನ್ನ ಮನೇಲಿ ಏನಿದೆಯೋ ಇಲ್ವೋ ಗೊತ್ತಿಲ್ಲ, ಹೊರಗಡೆ ಸೊಸೈಟಿಗೆ ನಾನು ತುಂಬಾ ಚೆನ್ನಾಗಿದ್ದೀನಿ, ನನ್ನ ಸ್ಟೇಟಸ್ ಚೆನ್ನಾಗಿದೆ, ನಾನು ಚೆನ್ನಾಗಿದ್ದೀನಿ ಅಂತ ಹೊರಗಡೆ ತೋರಿಸ್ಕೋಬೇಕು, ಅದೊಂದೇ ಇಂಟೆನ್ಷನು ಅನ್ನೋ ತರ ಬದುಕ್ತಾ ಇದ್ದಾರೆ. ಅವ್ರು ಏನೇ ಮಾಡಿದ್ರು, ಅವ್ರಿಗೆ ಇವತ್ತಿನ ಜನಕ್ಕೆ ವೈಯಕ್ತಿಕ ಜೀವನ ಅಂದ್ರೆ ಏನು ಗೊತ್ತೇ ಇಲ್ಲ. ಎಲ್ಲಾದು ವೈಯಕ್ತಿಕ ಜೀವನಾನು ಅದು ಬೇರೆಯವ್ರಿಗೆ ಗೊತ್ತಾಗ್ಬೇಕು. ನಾನೊಂದು ಹೋಟೆಲ್ಗೆ ಹೋಗಿ ಒಂದು ಊಟ ಮಾಡ್ತೀನಿ, ಅದು ಸ್ಟೇಟಸ್ಗೆ ಹಾಕ್ಬೇಕು, ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬೇಕು. ನಾನು ಯಾವುದೋ ಒಂದು ಪ್ಲೇಸ್ಗೆ ಹೋಗಿರ್ತೀನಿ, ಅದು ನಾನು ಟ್ರಿಪ್ ಹೋಗ್ತಾ ಇದ್ದೀನಿ, ನಾನು ಏನೋ ಒಂದು ತಿಂತಾ ಇದ್ದೀನಿ, ಒಂದು ಏನೋ ಮಾಡ್ತಾ ಇದ್ದೀನಿ, ಒಂದು ಏನೋ ತಗೊಂಡಿದ್ದೀನಿ, ಅದು ನನ್ನ ಸಲುವಾಗಿ ನಾನು ತಗೋತಾ ಇಲ್ಲ, ನಾನು ನನ್ನ ಸಲುವಾಗಿ ಮಾಡ್ತಾ ಇಲ್ಲ. ಅವ್ರು ಯಾರೋ ತಗೊಂಡಿದ್ದಾರೆ, ನಾನು ತಗೊಂಡಿದ್ದೀನಿ ಅಂತ ಬೇರೆಯವ್ರಿಗೆ ಗೊತ್ತಾಗ್ಬೇಕು, ಇವ್ರ ಹತ್ರ ಇದೆ ಅವ್ರು ಅನ್ಕೋಬೇಕು. ಆ ತರ ಇವತ್ತಿನ ದೃಷ್ಟಿಕೋನ ಆ ಮಟ್ಟಿಗೆ ಬದಲಾಗಿದೆ. ಆಮೇಲೆ ಇವಾಗ ಒಂದು ವಿಡಿಯೋ, ಈ ಸೋಷಿಯಲ್ ಮೀಡಿಯಾ ಯಾವ ತರ ಆಗಿದೆ ಅಂದ್ರೆ, ಬೇರೆಯವ್ರು ಏನೋ ದಾನ ಮಾಡೋ ತರ ಮಾಡಿ ಅದನ್ನ ವಿಡಿಯೋ ಮಾಡ್ಕೊಂಡು ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡು, ಏನಕ್ಕೆ ಅದೆಲ್ಲ? ನೀವು ಬೇರೆಯವರು ನೀವು ದಾನ ಮಾಡಿರೋದು ಮತ್ತೇನೋ ಒಂದು ಒಳ್ಳೆ ಕೆಲಸ ಏನೋ ಮಾಡಿದೀರ ಅಂತಂದ್ರೆ ಅದು ನಿನ್ ಸೊಸೈಟಿಗೆ ನೀವು ತೋರಿಸೋ ಅವಶ್ಯಕತೆ ಆದ್ರೆ ಏನಿದೆ? ಬೇರೆಯವ್ರನ್ನ ಮೆಚ್ಚೋಕೆ ಬದುಕೋ ಬದಲು ತನ್ನ ಆತ್ಮತೃಪ್ತಿಗೋಸ್ಕರ ಬದುಕಬೇಕು. ನೀವೇನೇ ಕೆಲಸ ಮಾಡಿ ನಿನಗಿಷ್ಟ ಆಗ್ಬೇಕು, ನೀವು ಮಾಡೋ ಕೆಲಸದಿಂದ ನಿಮ್ಗಿಷ್ಟ ಆಗ್ಬೇಕು, ನಿಮ್ಗೆ ಆತ್ಮತೃಪ್ತಿ ಆಗ್ಬೇಕು ಹೊರತು ಮತ್ತಾರೋ ಬಂದು ನಿಮ್ಮನ್ನ ನೀವು ಇದರಿಂದ ಅಪ್ರಿಶಿಯೇಟ್ ಮಾಡೋದಾಗ್ಲಿ ಅದ್ರ ಅವಶ್ಯಕತೆ ಇಲ್ಲ. ನಾವ್ ಬೇರೆಯವ್ರನ್ನ ಯಾಕಂತಾನೆ ಏನೇ ಬೇಕಾದ್ರೆ ಒಂದ್ ಕಡೆ ಹೇಳ್ತಾರೆ, ಪರಮಾತ್ಮನ ಬೇಕಾದ್ರೆ ಮೆಚ್ಚಿಸ್ಬೋದಂತೆ, ಜನಗಳನ್ನ ಮೆಚ್ಚಕ್ ಆಗಲ್ಲ. ಹಾಗೆ ಜನ ಯಾವಾಗ್ಲೂ ಬೇರೆಯವ್ರನ್ನ ಮೆಚ್ಚೋ ಪ್ರಯತ್ನದಲ್ಲಿ ಸೋಲ್ತಾ ಇದ್ದಾರೆ. ಸೋತು ಡಿಪ್ರೆಷನ್ಗೆ ಹೋಗ್ತಾ ಇದ್ರೆ, ಅಯ್ಯೋ ಅವ್ರು ಹಂಗ್ ಮಾಡಿಲ್ಲ, ನಾನು ಅದ್ ಮಾಡ್ದೆ ಇದ್ ಮಾಡ್ದೆ, ಅವ್ರು ಏನು ನಂಗೆ ರೆಸ್ಪಾಂಡ್ ಮಾಡ್ತಾ ಇಲ್ಲ, ನಂಗೆ ಲೈಕ್ಸ್ ಕೊಡ್ತಾ ಇಲ್ಲ, ಶೇರ್ ಮಾಡ್ತಾ ಇಲ್ಲ, ಹಂಗೆ ಹಿಂಗೆ ಡಿಪ್ರೆಷನ್ಗೆ ಹೋಗ್ತಾ ಇದ್ದಾರೆ. ಬೇಡ, ನೀವು ಮಾಡೋ ಕೆಲಸನ ಹಾನೆಸ್ಟ್ ಆಗಿ ಮನಸ್ಫೂರ್ತಿಯಾಗಿ ಮಾಡಿ, ಎಲ್ಲಾ ಮೇಲ್ಗಡೆಯಿಂದ ಬರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಧನ್ಯವಾದಗಳು ಮೇಡಮ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಅಂದ್ರೆ ಬರೇ ಜನ ತೋರಿಕೆಯ ಬದುಕು ಸಾಗಣೆ ಸಾಗಿಸ್ತಾ ಇದ್ದಾರೆ. ಯಾಕಂದ್ರೆ ಆತ್ಮ ತೃಪ್ತಿಗಾಗಿ ಜೀವನ ನಡೆಸಲಿ ಅಂತೇಳಿ ನಿಮ್ದು ಅತ್ಯಂತ ಸುಂದರವಾಗಿ ಚೆನ್ನಾಗಿ ಹೇಳಿದ್ರಿ. ಇದೇ ರೀತಿ ನವೀನ್ ಕುಮಾರ್ ಅವರು ಬಿಸ್ನೆಸ್ ಮ್ಯಾನ್, ಅವ್ರು ಏನ್ ಹೇಳ್ತಾರೆ ಕೇಳೋಣ. ನಮಸ್ತೆ ಸರ್. ನಮಸ್ತೆ ಮೇಡಮ್.
ಮೇಡಮ್ ತುಂಬಾ ಜನ ಆಕ್ಚುಲಿ ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ನಂಗೆ ತುಂಬಾ ಜನ ಫ್ರೆಂಡ್ಸ್ ಇದಾರೆ ಮೇಡಮ್. ಅಂದ್ರೆ ನಂಗೆ ಗೊತ್ತಿರೋರು ತುಂಬಾ ಜನ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿರೋರು ಬಹಳ ಜನ ಇದಾರೆ. ಅವ್ರ ಹೆಸರು ಹೇಳೋದ್ ಬೇಡ. ಬಟ್ ಆದ್ರೆ ಎಲ್ಲ ವಿದ್ಯಾವಂತರು, ಅದ್ರ ಬಗ್ಗೆ ಮಾತೇ ಆಡಂಗಿಲ್ಲ. ಅವ್ರ ಮಾತುಗಳೆಲ್ಲ ನೋಡ್ಬಿಟ್ರೆ ನಿಜವಾಗ್ಲೂ ಇವ್ರ ತರ ಆಗ್ಬೇಕು ಅಂತ ಅನ್ಕೋಬೇಕು ನೋಡೋ ಅಂತವ್ರೆಲ್ಲ. ಬಟ್ ಆದ್ರೆ ಅವರು ಜಸ್ಟ್ ನಿಜವಾಗ್ಲೂ ಕ್ಯಾಮ್ರಾಗೋಸ್ಕರನೇ ಹಂಗ್ ಮಾತಾಡ್ತಾರೆ. ವೈಯಕ್ತಿಕವಾಗಿ ಆ ತರ ಇಲ್ಲ. ಅಂದ್ರೆ ಪ್ರಜ್ಞಾವಂತರಾಗಿಲ್ಲ, ವಿದ್ಯಾವಂತರಾಗಿದ್ದಾರೆ ಅಷ್ಟೇ, ಪ್ರಜ್ಞಾವಂತರಾಗಿ ನಡ್ಕಂತಾನೆ ಇಲ್ಲ. ಸುಮಾರು ಈಗ ಆಲ್ ಓವರ್ ಇಂಡಿಯಾದಲ್ಲಿ ನಾವ್ ಎಷ್ಟೋ ಜನ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಈ ತರದ್ದೆಲ್ಲ ಯೂಸ್ ಮಾಡ್ಬಿಟ್ಟು ತುಂಬಾ ಕೇಸ್ಗಳಾಗಿದೆ. ಅವರೆಲ್ಲ ತುಂಬಾ ಫೇಮಸ್ ಆಗಿರೋಂಥವ್ರೇನೆ. ಏನಕ್ಕೆ ಆಗ್ತಿದ್ದೇವೆ ಅಂತ ಅಂದ್ರೆ ಅದರಲ್ಲಿ ಜಸ್ಟ್ ಅವರು ಭಾಷಣ ಮಾಡೋದಕ್ಕೂ ಅವ್ರ ವೈಯಕ್ತಿಕವಾಗಿ ನಡ್ಕೊಳ್ಳೋದಕ್ಕೂ ಅದನ್ನ ದುರುಪಯೋಗ ಪಡಿಸ್ಕೊಳ್ಳೋರು ತುಂಬಾ ಜನ ಇದ್ದಾರೆ. ನಾನ್ ತುಂಬಾ ಯೂಸ್ ಅಂದ್ರೆ ಹುಡುಗರಿಗಾಗಿರ್ಲಿ ಹುಡುಗಿರಿಗಾಗ್ಲಿ ಹೇಳ್ತಾ ಇರ್ತೀನಿ, ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಬೇಕು ಅಂತಂದ್ರೆ ನೀವು ಲಕ್ಷಾಂತರ ಜನ ನೋಡ್ತಾ ಇರ್ತೀರಾ, ಹೆಂಗ್ ಬದುಕಬೇಕು ಅನ್ನೋದನ್ನ ನೀವು ಸ್ವಲ್ಪ ಅಭ್ಯಾಸ ಮಾಡ್ಕೊಳ್ಳಿ. ಹೊರಗಡೆ ನೀವು ಬದುಕದೆ ಒಂದು ಯಾವ್ದೋ ಒಂದು ಬುಕ್ಸ್ ಓದ್ಬಿಡ್ತಾರೆ, ಅದನ್ನ ತಗೊಂಡ್ಬಂದು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಆದ್ರೆ ಆ ಬುಕ್ಸಿಗೆ ಆ ವಿಷಯಕ್ಕೆ ತಕ್ಕಂತೆ ನೀವು ಬದುಕಿ ಅಂತ ನಾನು ಹೇಳ್ತಾ ಇರ್ತೀನಿ ಯಾವಾಗ್ಲೂ. ಅದ್ರಲ್ಲಿ 85% ತುಂಬಾ ಅಂದ್ರೆ ಏನು ಕ್ಯಾಮ್ರಾದಲ್ಲಿ ಮಾತಾಡ್ತಾರೋ ಆ ತರ ಬದುಕ್ತಾ ಇಲ್ಲ ಮೇಡಮ್. ತುಂಬಾ ಜನ ಅದೇ ತರ ಇದಾರೆ. ಸೊ ನಾನು ಈಗ್ಲೂ ಸುಮಾರು ಜನಕ್ಕೆ ನಾನು ನೇರವಾಗಿ ಹೇಳ್ತಾ ಇರ್ತೀನಿ, ನನ್ನ ಫ್ರೆಂಡ್ಸ್ ಮೀಡಿಯಾದಲ್ಲಿ ಇದಾರೆ, ನ್ಯೂಸ್ ಚಾನಲ್ ಅಲ್ಲಿ ಇದಾರೆ, ಅವ್ರೆಲ್ರಿಗೂ ಹೇಳೋದು ಇಷ್ಟೇ ನಾನು, ನೀವಾದ್ರೂ ಬೇರೆ ಎಲ್ಲ ಬಿಟ್ಬಿಡಿ, ನೀವಾದ್ರೂ ಸ್ವಲ್ಪ ಕ್ಯಾಮ್ರಾ ಅಥವಾ ಹೊರಗಡೆ ಲೈಫು ಅನ್ನೋ ತರದ್ದೆಲ್ಲ ಬಿಟ್ಟು ಸ್ವಲ್ಪ ನೀವು ಚೆನ್ನಾಗಿ ಬದುಕ್ಬಿಟ್ಟು ಕ್ಯಾಮ್ರಾದಲ್ಲಿ ಅಥವಾ ಮಾತಾಡುವಾಗ ಚೆನ್ನಾಗಿ ತೋರಿಸಿ ಅಂತಾನೆ ಹೇಳ್ತಾ ಇರ್ತೀನಿ. ನಮಸ್ತೆ ಸರ್, ಧನ್ಯವಾದಗಳು. ತುಂಬಾ ಚೆನ್ನಾಗಿ ಹೇಳಿದ್ರಿ. ಯಾಕಂದ್ರೆ ಈಗ ಜನ ಏನ್ ಮಾಡ್ತಾರಂದ್ರ ಹೇಳುವುದೇ ಒಂದು, ಮಾಡುವುದೇ ಇನ್ನೊಂದು ಅಂತೇಳಿ ಅನ್ನೋದ ತೋರಿಕೆಯ ಜೀವನನೇ ಮಾಡ್ತಾ ಇದ್ದಾರೆ ಮನುಷ್ಯ. ಯಾವ್ದಂದ್ರ ವಿದ್ಯಾವಂತರಾಗಿದ್ದುಕೊಂಡುನು ಪ್ರಜ್ಞಾಹೀನ ಜೀವನ ನಡೆಸ್ತಾ ಇದ್ದಾರೆ ಅಂತಂದು ಖಂಡಿತ ಹೇಳ್ತೀನಲ್ಲ, ನಂಗೆ ಗೊತ್ತಿರೋರೆಲ್ಲ ಬರೀ ಟೀಚರು ಮತ್ತೆ ಲಾಯರು ಪೊಲೀಸ್ ಮತ್ತೆ ಎಲ್ಲ ದೊಡ್ಡ ದೊಡ್ಡ ಚೆನ್ನಾಗಿ ಓದಿರೋಂಥವ್ರು ವಿದ್ಯಾವಂತರು ಮಕ್ಳೇ ತುಂಬಾ ಹಾಳಾಗ್ತಿದ್ದಾರೆ. ಅವ್ರು ನೋಡಿದ್ರೆ ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಪೇರೆಂಟ್ಸ್ ಗೆ ಸೋಷಿಯಲ್ ಮೀಡಿಯಾದು ಸ್ವಲ್ಪ ಏನಂದ್ರೆ ಏನೋ ಗೊತ್ತಿಲ್ಲ ಮೇಡಮ್. ಬಟ್ ಆದ್ರೆ ನಿಜವಾಗ್ಲೂ ಅದರಿಂದ ಹಾಳಾಗ್ತಿರೋದು ಎಷ್ಟೋ ಮನೆಗಳಲ್ಲಿ ಗೊತ್ತೇ ಆಗ್ತಾ ಇಲ್ಲ. ಹೌದು ಆದ್ರೆ ಅವರೆಲ್ಲ ಒಂದು ಕೋಕ್ ಸಿಗಾಕಂತಾರೆ, ಒಂದೇ ಸರಿ ಯಾವ್ದೋ ಒಂದು ಫೈನಲ್ ಆಗಿ ಪೊಲೀಸ್ ಕೇಸ್ ಆಗಿ ಆಮೇಲೆ ಹೊರಗಡೆ ಬರ್ತಾರೆ, ಅಯ್ಯೋ ಇಷ್ಟ ಚೆನ್ನಾಗಿದ್ದವ್ರು ಯಾಕೆ ಹಿಂಗ್ ಹಾಳಾದ್ರು ಅನ್ನೋ ತರ ಬರುತ್ತೆ. ಅಂದ್ರೆ ಸೋಷಿಯಲ್ ಮೀಡಿಯಾನ ಆ ಕ್ಯಾಮ್ರಾದಲ್ಲಿ ಇರೋ ತರ ಅವ್ರು ನಡ್ಕಂತ ಇಲ್ಲ, ಅದು ತುಂಬಾ ಡೇಂಜರ್ ಅವ್ರಿಗೆ. ಬಟ್ ಇದನ್ನ ಎಷ್ಟೋ ಜನ ಅವೇರ್ನೆಸ್ ಮೂಡಿಸ್ತಾ ಇಲ್ಲ. ಆದ್ರೆ ಸರಿ, ಈ ವಿಷಯ ತಗೊಂಡ್ರೆ ತುಂಬಾ ಒಳ್ಳೇದು. ಇದನ್ನ ಮಾತಾಡಿದವರು ಒಂದ್ ಡೇ ಫುಲ್ ಮಾತಾಡ್ಬೋದು, ಆ ತರ ಇರುತ್ತೆ ವಿಷಯ. ಹೌದು ಸರ್, ತುಂಬಾ ಚೆನ್ನಾಗಿ. ಯಾಕಂದ್ರೆ ಚೈನ್ ಆಟ ಕುರಿತು ಚೆನ್ನಾಗಿದೆ. ಯಾಕಂದ್ರೆ ಇದು ಎಷ್ಟು ಮಾತಾಡಿದ್ರು ಕಮ್ಮಿನೇ ಅಂತ ಹೇಳ್ಬೇಕು ಈ ವಿಷಯದ ಕುರಿತು ಅಂತ ಹೇಳಿ. ಈ ವಿಷಯದ ಕುರಿತು ಇನ್ನೊಬ್ಬ ನಮ್ಮ ಮೇಡಮ್ ಅವ್ರು ಆದಂತ ಮಂಜುಳಾ ಮೇಡಮ್ ಅವರು. ನಮಸ್ತೆ ಮೇಡಮ್, ಅನ್ಮ್ಯೂಟ್ ಮಾಡಿ. ಮೇಡಮ್ ನಮಸ್ತೆ. ಈ ವಿಷಯದ ಕುರಿತು ಮೇಡಮ್, ಕ್ಯಾಮ್ರಾವನ್ನು ಮೆಚ್ಚಿಸಲು ಕೆಲಸ ಮಾಡೋದಕ್ಕಿಂತ ನಮ್ಮನ್ನ ಮೆಚ್ಚಿಸುವಂತೆ ನಾವು ಕೆಲಸ ಮಾಡಬೇಕು. ಅದು ನಿಜ ಮೇಡಮ್. ನಮ್ಮ ಆತ್ಮ ಯಾವತ್ತು ತೃಪ್ತಿಯಾಗಿರುತ್ತೋ ಅವಾಗ ನಾವು ಇನ್ನೊಬ್ರನ್ನ ಮೆಚ್ಚಿಸ್ಲಿಕ್ಕೆ ಸಾಧ್ಯ. ನಮ್ಗೆ ಒಳಗೆ ನಾವು ಮಾಡೋದು ತಪ್ಪು ಅಂತ ನಮ್ಮ ಆತ್ಮ ಹೇಳ್ತಿದ್ದಾಗ್ಲೂ ನಾವು ಬೇರೆಯವ್ರಿಗೆ ಬೋಧನೆ ಮಾಡಕ್ ಹೋದಾಗ ಅದು ತುಂಬಾ ಅದೇ ಹೇಳ್ತೀವಲ್ಲ, ಅವ್ರನ್ನು ಮೆಚ್ಚಿಸಕ್ ಆಗಲ್ಲ, ನಮ್ಮನ್ನ ನಾವು ಮೆಚ್ಚಿಕೊಳ್ಳಕ್ಕೂ ಆಗಲ್ಲ. ಆಮೇಲೆ ನಾವೇ ನಮಗೆ ಏನೋ ವಂಚನೆ ಮಾಡ್ಕೊಂಡಂಗಾಗುತ್ತೆ. ನಿಜವಾಗ್ಲೂ ವ್ಯಕ್ತಿತ್ವ ಯಾವತ್ತು ಪರಿವರ್ತನೆ ಆಗುತ್ತೋ ಆವಾಗ ನಾವು ಇನ್ನೊಬ್ರಿಗೆ ಹೇಳಲಿಕ್ಕೆ ಹೋಗ್ಬೇಡ. ಆ ಕಾರಣಕ್ಕೆ ಈ ಸಬ್ಜೆಕ್ಟ್ ನನಗೆ ತುಂಬಾ ಇಷ್ಟ ಆಯ್ತು. ಮತ್ತೆ ಕ್ಯಾಮ್ರಾ ಮೆಚ್ಚಿಸೋ ಜನಗಳು ಈಗ ತುಂಬಾ ಜನನೇ ಇದ್ದಾರೆ. ರಾಜಕಾರಣಿಗಳಿರ್ಬೋದು, ನ್ಯೂಸ್ ಚಾನೆಲ್ಗಳಿರ್ಬೋದು, ಬೇರೆ ಬೇರೆ ಮೀಡಿಯಾಗಳು ನಾವು ನೋಡ್ತಾ ಇದೀವಿ, ತುಂಬಾ ಜನ ಇದ್ದಾರೆ. ನವೀನ್ ಅವ್ರು ಹೇಳ್ದಂಗೆ ತುಂಬಾ ಜನ ಅಂತವ್ರನ್ನ ನಾನು ಕೂಡ ನೋಡಿದ್ದೀನಿ. ಮೊದ್ಲು ನಾವು ಬದಲಾದ್ರೆ ಮಾತ್ರ ಆ ಕ್ಯಾಮ್ರಾಕ್ಕೂ ಒಂದ್ ಬೆಲೆ ಮತ್ತೆ ನಮಗೂ ಒಂದ್ ಬೆಲೆ ಮೇಡಮ್. ಮತ್ತೆ ನಮ್ಮನ್ನ ನೋಡುವಂತ ಜನ ನಮ್ಗೆ ಗೌರವ ಕೊಡ್ತಾರೆ. ಇಷ್ಟ ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು ಮೇಡಮ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಯಾಕಂದ್ರೆ ಮೊದಲ ನಾವು ಬದಲಾಗಬೇಕು, ಆಮೇಲೆ ಆ ಮಾತಿ ತಕ್ಕಂತೆ ನಡೆದ ಆ ವ್ಯಕ್ತಿತ್ವ ಅವ್ರ ಜನರಿಗೆ ಗೊತ್ತಾಗ್ತದ ಅಂತೇಳಿ ನಿಮ್ದೇ ಆದ ಶೈಲಿಯಲ್ಲಿ ತುಂಬಾ ಸುಂದರವಾಗಿ ವಿವರಣೆ ಮಾಡಿದ್ರಿ. ಇದೇ ತರ ಅನಂತ ಕೃಷ್ಣ ಮೋಹನ್ ಸರ್ ಈ ವಿಷಯದ ಕುರಿತು ಏನ್ ಹೇಳ್ತಾರೆ ಕೇಳೋಣ. ನಮಸ್ತೆ ಸರ್. ನಮಸ್ಕಾರ ಮೇಡಮ್, ಎಲ್ಲರಿಗೂ ನಮಸ್ಕಾರ. ಕ್ಯಾಮರಾ ಮೆಚ್ಚಿಸುವ ಕೆಲಸ ಮಾಡುವುದು ಬೇಡ, ನಮ್ಮನ್ನು ಮೆಚ್ಚಿಸಿಕೊಳ್ಳುವ ಕಾರ್ಯ ಮಾಡಿ. ಇದು ಹೆಂಗಿದೆ ಅಂದ್ರೆ ಇವತ್ತು ಇಡೀ ಪ್ರಪಂಚ ನಡೀತಿರೋದೇ ಒಂದು ಡಿಜಿಟಲ್ ಮೀಡಿಯಾ. ಇದರಿಂದಾನೆ ಎಲ್ಲ ತೋರಿಕೆ ಪ್ರತಿ ಒಂದ್ರಲ್ಲಿನೇ ತೋರಿಕೆ. ಗೋರ್ಮೆಂಟ್ ನಲ್ಲಿ ಯಾವ್ದೋ ಒಂದು ಪ್ರಾಜೆಕ್ಟ್ ಬಂದ್ರೆ ನಾವೇನೋ ಕೊಟ್ಬಿಟ್ಟಿದೀವಿ ಅಂತೇಳಿ ಒಂದು ಕ್ಯಾಮ್ರಾದಲ್ಲಿ ತೋರಿಸ್ತಾರೆ, ಆಮೇಲೆ ಹಿಂದೆ ಏನು ನಡೆಯಲ್ಲ. ಇನ್ನ ಪ್ರತಿಯೊಬ್ರು ನಾವು ಭಾಷಣ ಮಾಡ್ಬೇಕಾದ್ರೆ 108 ಭಾಷಣಗಳು ಮಾತಾಡ್ತಾರೆ.
ಅವ್ರ ನಿಜ ಜೀವನದಲ್ಲಿ ಅವ್ರದ್ದು ಯಾವುದೇ ರೀತಿ ವರ್ತನೆನೂ ಇರೋದಿಲ್ಲ. ಕೆಲವರು ಮಾಡಿರೋದು ಸ್ವಲ್ಪ ಕೆಲಸ ಮಾಡಿರ್ತಾರೆ, ಬಹಳ ಮಾಡಿದಾರ ಅಂತ ಈಗ ಕೆಲವು ಮೀಡಿಯಾಗಳು ಅದಕ್ಕೇನೆ ನಿಂತು ಬಿಟ್ಟಿದಾವೆ. ಅವ್ರನ್ನ ಹೆಸರು ಅಡ್ವರ್ಟೈಸ್ಮೆಂಟ್ ಮಾಡೋದಕ್ಕೆ, ಅವ್ರನ್ನ ಬೆಳೆಸೋದಕ್ಕೆ ಮೀಡಿಯಾ ಬಹಳಷ್ಟು ಕೆಲಸನೂ ಮಾಡ್ತಿರೋದನ್ನ ನಾವು ನೋಡ್ತಾ ಇರ್ತೀವಿ. ಸೊ ಯಾವಾಗ ನಮ್ಮ ಆತ್ಮಜ್ಞಾನದಲ್ಲಿರುವಂತ ಬೆಳಕು ಚೆಲ್ಲಿದಾಗ ಅದು ನಿಜವಾದ ಕ್ಯಾಮ್ರಾ. ಅದನ್ನ ಬಿಟ್ಬಿಟ್ಟು ಸುಮ್ಮನೆ ನಾವು ಹೇಳಿದ್ವಿ ಆ ಪೇಪರ್ ಅಲ್ಲಿ ಓದಿರೋದೊಂದು ಸಾರಾಂಶ ಇದ್ರೆ ಅವ್ರ ನಿಜ ಜೀವನದಲ್ಲಿ ನಡೆದಿರೋದು ಒಂದಿರುತ್ತೆ. ಸೊ ಇಂತ ಸಂಘಟನೆ ಈ ಸಮಾಜದಲ್ಲಿ ದುಷ್ಪರಿಣಾಮವಾಗಿ ನಡೀತಾ ಇತ್ತಂತ ಈ ಸಾರಿ ಇವತ್ತು ಯಾಕೆ ಈ ಸಬ್ಜೆಕ್ಟ್ ಕೊಟ್ಟಿದಾರೋ ಗೊತ್ತಿಲ್ಲ ಹೊರ್ತು ನಡೀತಾ ಇರೋದೆಲ್ಲ ಹೊರಗಿನ ಪ್ರಪಂಚ ತೋರಿಸ್ಕೊಳ್ಳೋದಕ್ಕೆ ಎಲ್ಲ ಪ್ರತಿಯೊಬ್ಬ ಮನುಷ್ಯನು ಪರದಾಡ್ತಾನೆ. ಮಾತ್ರ ತನ್ನಲ್ಲಿರುವ ಆತ್ಮಜ್ಞಾನ, ತನ್ನಲ್ಲಿರುವ ಪ್ಯೂರಿಟಿನ, ತನ್ನಲ್ಲಿರುವ ಜ್ಞಾನನ್ನ ಬೆಳೆಸ್ಕೊಳ್ಳೋದಕ್ಕಿಂತ ಹೊರಗಡೆ ತಿಳಿಸೋದಕ್ಕೆ ಒದ್ದಾಡ್ತಾ ಇದ್ದಾನೆ. ಸೊ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮಲ್ಲಿರುವಂತದ್ದು ನಾವು ಬೆಳಕಾದ್ರೆ ಅದು ಎಲ್ಲಿದ್ರು ಕೂಡ. ಇವಾಗ ನೋಡ್ರಿ, ಇಂದಿನ ಈ ದೇವತೆಗಳಾಗಿರ್ಬೋದು, ಯಾರೇ ಒಬ್ರು ಕೆಲಸ ಮಾಡಿರೋದಾಗಿರ್ಬೋದು, ಅವ್ರು ಸತ್ತು ಆದ್ಮೇಲೆ ಕೂಡ ಅವ್ರದ್ದು ಹೆಸರು ಅನ್ನೋದು ಹೊರಗಡೆ ಬಂದಿರುತ್ತೆ. ಅಂತ ನಿದರ್ಶನಗಳು ಬಹಳಷ್ಟು ಇದಾವೆ. ಸೊ ನಮ್ಮ ಕೆಲಸ, ನಾವು ಮೆಚ್ಚುವಂತ ಕೆಲಸ ನಾವು ಮಾಡ್ಕೊಂತ ಹೋದಾಗ ಮಾತ್ರ ನಮ್ಮಲ್ಲಿ ಅಂತ ಒಂದು ಬೆಳಕು ಬರುತ್ತೆ. ಮಾತ್ರ ಈ ಕ್ಯಾಮ್ರಾ ಇದು ಮಾಡೋದ್ರಿಂದ ಏನು ಬರೋದಿಲ್ಲ. ಅಂತದನ್ನ ವರ್ತನೆ ಕೂಡ ಮಾಡಬಾರ್ದು ಅಂತ ಇದೇ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಥ್ಯಾಂಕ್ ಯು. ಧನ್ಯವಾದಗಳು ಸರ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಇದೇ ರೀತಿ ಹೊಂಗ್ಯಮ್ಮ ಮೇಡಮ್ ಅವ್ರು ಏನ್ ಹೇಳ್ತಾರೆ ಈ ವಿಷಯದ ಕುರಿತು ಕೇಳೋಣ. ನಮಸ್ತೆ ಹೊಂಗ್ಯಮ್ಮ ಮೇಡಮ್. ನಮಸ್ಕಾರ ಮೇಡಮ್. ಎಲ್ಲರಿಗೂ ನಮಸ್ಕಾರ. ಕ್ಯಾಮ್ರಾ ಮೆಚ್ಚಿಸಲು ನಾವು ಕೆಲಸ ಮಾಡುವುದು ಬೇಡ, ನಮ್ಮನ್ನು ನಾವು ಮೆಚ್ಚಿಸಿಕೊಳ್ಳಲು ಕಾರ್ಯನಿರ್ವಹಿಸೋಣ. ಯಾಕಂತಂದ್ರೆ ಈಗ ಪ್ರತಿನಿತ್ಯ ಸೋಷಿಯಲ್ ಮೀಡಿಯಾ ಯಾವ ರೀತಿ ಫಾಸ್ಟ್ ಓಡ್ತಾ ಇದೆ ಅಂತ ಹೇಳಿದ್ರೆ, ಈ ಒಂದು ಕ್ಯಾಮ್ರಾ ಒಳಗೆ ನಾವು ಮಿಂಚಬೇಕು, ಸದಾ ನಾವು ಫೇಸ್ಬುಕ್ನ ಕಾಣಬೇಕು, ಸೋಷಿಯಲ್ ಮೀಡಿಯಾ ಒಳಗೆ ಕಾಣಿಸ್ಬೇಕಂತ ಹೇಳಿ ಒಂದು ಭಿಕ್ಷಕ ಕುಂತ್ರು ಕೂಡ ಅವ್ನಿಗೊಂದು ಪ್ಲೇಟ್ ಇಡ್ಲಿ, ಒಂದು ಬಾಟಲ್ ನೀರು ಕೊಟ್ಟರು ಕೂಡ ಅವನು ತನ್ನ ಮೊಬೈಲ್ನ ಸೆರೆ ಹಿಡಿತಾನೆ. ಅದನ್ನ ವಿಡಿಯೋ ಮಾಡ್ಕೊಂಡು ನಾನು ಇವತ್ತು ಅವ್ನಿಗೆ ಇಡ್ಲಿ ಕೊಟ್ಟೆ, ಅವ್ನಿಗೆ ವಡ ಕೊಟ್ಟೆ, ನೀರು ಕೊಟ್ಟೆ ಅಂಥೇಳಿ ಅದು ಕೂಡ ತಾನು ಸೋಷಿಯಲ್ ಮೀಡಿಯಾ ಒಳಗೆ ಬಿಡ್ತಾನ. ಈಗ ಯಾಕೋ ಚಳಿಗಾಲ ಜಾಸ್ತಿ ಆಗಿದೆ ಅಲ್ಲ, ಈಗ ಪ್ರತಿಯೊಬ್ರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಬೆಡ್ಶೀಟ್ ಹಂಚೋದ್ ಮೂಲಕ ಸೋಷಿಯಲ್ ಮೀಡಿಯಾದಾಗ ಬರ್ತಾ ಇದ್ದಾರೆ. ಇವಾಗ ಸೋಷಿಯಲ್ ಮೀಡಿಯಾ ಅವ್ರು ಮಲ್ಕೊಂಡಾಗ ಹೋಗಿ ಅವ್ರಿಗೆ ಬೆಡ್ಶೀಟ್ ಹಚ್ಚೋದು, ಹೊಸ ರಗ್ ತಗೊಂಡೋಗಿ ಹಚ್ಚೋದು. ಸರಿ, ನೀವು ಸಮಾಜ ಸೇವೆ ಮಾಡ್ತಾ ಇದ್ದೀರಾ, ಅದನ್ನ ಯಾಕೆ ನೀವು ಸೋಷಿಯಲ್ ಮೀಡಿಯಾ ಒಳಗೆ ಬಿಡಿಯೋದು ಅಂತ ಹೇಳಿ? ಅದು ನಿಮ್ಮ ಮನಸ್ಸಿಗೆ ಆತ್ಮತೃಪ್ತಿಗೆ, ತಮಗೋಸ್ಕರ ನಾನು ಇವತ್ತು ಮಾಡ್ತಾ ಇರೋದಂತ ಒಂದು ಸಮಾಜದ ಕೆಲಸ ನನ್ನ ಮನಸ್ಸಿಗೆ ಸಮಾಧಾನ ಆಗಿ ಅವ್ರದ್ದು ಆಶೀರ್ವಾದ ನನಗೆ ಸಿಗಲಿ ಅಂತ ನಾ ಕೆಲಸ ಮಾಡ್ಬೇಕೆ ಹೊರ್ತು ಇದನ್ನ ಪ್ರತಿಯೊಬ್ಬರಿಗೂ ನಾನು ತೋರಿಸ್ಬೇಕು, ನಾನು ಮಿಂಚ್ಬೇಕು, ನಾವು ಶಾಲ್ ಕೊಟ್ಟಿದ್ದು ಪ್ರತಿಯೊಬ್ರು ನೋಡ್ಬೇಕು, ನಾವು ಊಟ ಕೊಟ್ಟಿದ್ದು ಪ್ರತಿಯೊಬ್ರು ನೋಡ್ಬೇಕಂತ ಹೇಳಿ ನಾವು ಅದನ್ನ ಮಾಡಬಾರ್ದು, ತಪ್ಪಾಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸಮಾಜಕ್ಕೆ ಒಂದು ಕಳಕಳಿಯಾಗಿ ಒಂದು ವಿನಂತಿ ಏನಂತ ಹೇಳಿದ್ರೆ, ನಾವು ಒಂದು ಕಪ್ ಚಹಾ ಕುಡಿಸಿದ್ದು ಕೂಡ ತೋರಿಸ್ತೀವಿ, ಒಂದು ಪ್ಲೇಟ್ ಊಟ ಕೊಡ್ಸಿದ್ದು ಕೂಡ ತೋರಿಸ್ತೀವಿ, ಹಾಗೆ ಇವಾಗ ಬೆಡ್ಶೀಟ್ ಕೊಡ್ತಾ ಇರೋದು ತೋರಿಸ್ತಾ ಇದೀವಿ. ಮುಂದೆ ಲಾಕ್ಡೌನ್ ಇದ್ದ ಫುಡ್ ಕಿಟ್ ಕೊಟ್ಟಿದ್ದು ಕೂಡ ಎಷ್ಟೋ ಜನ ಹಾಕಿ ತೋರಿಸ್ತಾ ಇದ್ರು. ಅದನ್ನೇ ಫಾಸ್ಟ್ ನಡೀತಾ ಇದೆ ಇವಾಗ. ಯಾರಿಗಾದ್ರೂ ಒಂದು ತ್ರಾಸ್ ಬಂದಾಗ, ಅವ್ರು ಎದೆನು ಅಂತೇಳಿ ರಸ್ತೆ ಮ್ಯಾಗ ಬಿದ್ದಾಗ ಅವ್ರನ್ನ ಹೆಲ್ಪ್ ಮಾಡೋದ್ ಮೂಲಕ ಅವ್ರು ಕೆಲಸ ಮಾಡಂಗಿಲ್ಲ. ಅವ್ರು ಕರ್ಕೊಂಡೋಗಿ ಹಾಸ್ಪಿಟಲ್ ತೋರಿಸ್ಬೇಕಂತ ಹೇಳಿನೂ ಮಾಡೋದಿಲ್ಲ. ಯಾಕಂದ್ರೆ ಆ ಟೈಮ್ ಒಳಗೆ ಅವ್ರು ವಿಡಿಯೋ ಮಾಡ್ಕೊಳಕ್ ಆಗಲ್ಲ, ಕ್ಯಾಮ್ರಾದಾಗ ಕ್ಯಾಚ್ ಆಗಲ್ಲ ಅಂತ ಹೇಳಿ ಅವ್ರ ಮಾನವೀಯತೆಯನ್ನೇ ಮರ್ತು ಬಿಡ್ತಾರೆ. ಇಂಥದ್ ಕಡೆ ಜಾಸ್ತಿ ಗಮನ ಕೊಡ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಧನ್ಯವಾದ ಮೇಡಮ್. ಧನ್ಯವಾದಗಳು ಮೇಡಮ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಯಾಕಂದ್ರೆ ಬರೇ ಜನರು ತೋರಿಕೆಯ ಬದುಕನ್ನು ಮಾಡ್ತಾ ಇದ್ದಾರೆ ಇವತ್ತಿನ ದಿವಸ ಅಂತ ಹೇಳಿ. ಈಗ ನಾವು ಇತಿಹಾಸಕಾರರನ್ನು ನೋಡೋದಕ್ರಿ, ಇತಿಹಾಸದಲ್ಲಿ ಅನೇಕ ಮಹಾನ್ ವ್ಯಕ್ತಿಗಳು ನೋಡ್ತೀವಿ, ಆದ್ರೆ ಅವ್ರು ಕ್ಯಾಮ್ರಾ ಮೆಚ್ಚಿಸಲು ಕೆಲಸ ಮಾಡ್ಲಿಲ್ಲ, ಬದುಕಲಿಲ್ಲ. ಬಸವಣ್ಣನವ್ರದೇ ತಗೊಂಡ್ರ ವಚನಗಳನ್ನು ತಮ್ಮ ಪ್ರಸಿದ್ಧಿಗಾಗಿ ಬರೆಯಲಿಲ್ಲ, ಅನುಭವದಿಂದ ಹೇಳಿದ್ರು. ಅವರು ನಮ್ ಪ್ರಸಿದ್ಧಿ ಪಡಿತಾವ ಅಂತ ಹೇಳಿ ಅವ್ರು ಎಂದೂ ಇದು ಮಾಡ್ಲಿಲ್ಲ. ಅದೇ ತರ ಅಬ್ದುಲ್ ಕಲಾಂ ಅವರು ಪ್ರಶಸ್ತಿಗಾಗಿ ಕೆಲಸ ಮಾಡ್ಲಿಲ್ಲ, ಅವ್ರ ಏನ್ ಮಾಡಿದ್ರು, ರಾಷ್ಟ್ರದ ಭವಿಷ್ಯಕ್ಕಾಗಿ ಶ್ರಮಿಸಿದರು. ಅದೇ ತರ ಈಗ ಆತ್ಮತೃಪ್ತಿಯೇ ಶಾಶ್ವತ ಪ್ರಶಸ್ತಿ ಅಂತ ಹೇಳುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಅಂತ ಹೇಳಿ ಜಯಪ್ರಕಾಶ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಲೈಕ್ ಮಾಡಿ ಅಂತ ಹೇಳಿ ನಾನು ಮುಗಿಸ್ತೀನಿ. ಧನ್ಯವಾದ.